Hi everyone, good morning, welcome to online classes. In this class, we shall discuss about definite integrals. The chapter definite integral, properties and some problems. From this chapter, a 6 marks question will be there. ಈ ಚಾಪ್ಟರ್ ಇಂದ 6 ಮಾರ್ಕ್ಸ್ಗೆ ಒಂದು ಕ್ವಶನ್ ಪಾರ್ಟ್ ಇ ನಲ್ಲಿ ಕೊಡ್ತಾರೆ. ಆ 6 ಮಾರ್ಕ್ಸ್ ಅಂದರೆ ಫುಲ್ ಪ್ರಾಬ್ಲಮ್ಮೇ ಕೊಡಲ್ಲ. ದ ಗಿವನ್ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ದ ಕರಸ್ಪಾಂಡಿಂಗ್ ಪ್ರಾಬ್ಲಮ್. ಒಂದು ಪ್ರಾಪರ್ಟಿ ಕೊಡ್ತಾರೆ, ಅದ್ರ ಜೊತೆಗೆ ಆ ಕರಸ್ಪಾಂಡಿಂಗ್ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಸೊ ಟ್ಯಾಗ್ ಮಾಡಿರ್ತಾರೆ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ಪ್ರಾಬ್ಲಮ್. ಸೊ 6 ಮಾರ್ಕ್ಸ್ ಇಂಪಾರ್ಟೆಂಟ್, ಚೆನ್ನಾಗಿ ಓದಿ, ಈಸಿ ಇದೆ. ಎಸ್, ವಿ ಶಲ್ ಸ್ಟಾರ್ಟ್. ಫಸ್ಟ್ ಪ್ರಾಪರ್ಟಿ, a to b f of x dx equals minus b to a f of x dx. This is the property number 1. We have to prove that a to b f of x dx equals minus b to a f of x dx. This is the property that we have to prove. Take LHS part. The LHS part is a to b f of x dx. That is LHS. Now apply the definition of definite integral. So f of x, apply integration, it would become capital F of x, varies from a to b. From definition, first upper limit f of b minus f of a. This is the definition. As you know, what is definition? So a to b f of x dx equals f of x a to b. Here f of x is a function before integration, capital F of x is a function after integration. A is a lower limit and b is a upper limit by definition of definite integral. So first give upper f of b minus f of a. This is the definition. This is the definition. Use this definition here. So take LHS a to b f of x dx, then integration capital F of x varies from a to b. Upper f of b minus f of a. So call this part as 1, that is LHS part. Next take RHS part. RHS minus b to a f of x dx. So minus as it is. Now apply integration, capital F of x varies from b to a minus upper f of a minus f of b, then multiply by minus, minus into minus plus f of b minus f of a. This is RHS. Name please, call it as equation 2. Now compare 1 and 2. From 1 and 2. Comparison, as compare 1 and 2, f of b minus f of a. Here is also f of b minus f of a, means LHS must be equals to RHS. So this implies LHS equals RHS. Hence the proof. Next, second property. The property is a to b f of x dx. Prove that a to c f of x dx plus c to b f of x dx means a single integral is split into more than 2 or more than 1. ಒಂದಕ್ಕಿಂತ ಜಾಸ್ತಿ ಇಂಟಿಗ್ರಲ್ ಆಗುತ್ತೆ. ಸೊ ಫಸ್ಟ್ ಪ್ರಾಪರ್ಟಿ is a to b ಇದ್ರೆ ದಟ್ ಈಸ್ ರಿವರ್ಸ್ ಮೈನಸ್ ಬಿ ಟು ಎ ಆಗುತ್ತೆ. ದಿಸ್ ಈಸ್ ಫಸ್ಟ್ ಪ್ರಾಪರ್ಟಿ. ಹೌದಾ? ಎ ಟು ಬಿ ಇದ್ದರೆ ರಿವರ್ಸ್ ಮಾಡಿಕೊಂಡ್ರೆ ದ ಇಂಟಿಗ್ರಲ್ ರಿವರ್ಸ್ ಆಗುತ್ತೆ, ಅಂದರೆ ಬೌಂಡ್ರೀಸ್ ರಿವರ್ಸ್ ಆಗುತ್ತೆ, ಆವಾಗ ಮೈನಸ್ ಬರುತ್ತೆ. ಸೆಕೆಂಡ್ ಪ್ರಾಪರ್ಟಿ ಏನು? ಸೆಕೆಂಡ್ ಪ್ರಾಪರ್ಟಿ ಈಸ್ ಎ ಟು ಬಿ ಇದ್ದರೆ ದಟ್ ವಿಲ್ ಬಿಕಮ್ ಎ ಟು ಸಿ ಪ್ಲಸ್
C to B. This is second property. Means lower limit A, lower limit A, upper limit B, upper limit B. ಇಲ್ಲಿ A to C ಅಥವಾ C to B ಸ್ಪ್ಲಿಟ್ ಆಗುತ್ತೆ. ಎಕ್ಸಾಂಪಲ್ ತಗೋಣ. ಲೆಟ್ ಅಸ್ ಟೇಕ್ ತುಮಕೂರು ಟು ಬ್ಯಾಂಗ್ಳೂರ್. ತುಮಕೂರು ಟು ಬ್ಯಾಂಗ್ಳೂರು ಜರ್ನಿ ಮಾಡ್ಬೇಕು ನಾನೀಗ. ತುಮಕೂರು ಟು ಬ್ಯಾಂಗ್ಳೂರು ಹೋಗ್ಬೇಕು ಹೋದ್ರೆ ಇದು ನಾನ್ ಸ್ಟಾಪ್ ಮೀನ್ಸ್ ಎಕ್ಸ್ಪ್ರೆಸ್. ಅದೇ ಈಗ ನಾವು ಶೆಟ್ಟಲ್ಲಿ ಹೋದರೆ ಈಗೂ ಹೋಗ್ಬೋದು. ತುಮಕೂರು ಟು ಬೆಂಗಳೂರು ನಾವು ಈಗೂ ಹೋಗಬಹುದು. ಹೇಗೆ ನೋಡಿ, ಫಸ್ಟು ತುಮಕೂರಿಂದ ಕ್ಯಾಸಂದ್ರ ಇಳ್ಕೊಬೋದು ನೀವು. ತುಮಕೂರು ಟು ಕ್ಯಾಸಂದ್ರ ಇಳಿದು ಅಲ್ಲೇನೋ ವರ್ಕ್ ಇತ್ತು, ವರ್ಕ್ ಮಾಡಿಕೊಂಡೆ. ಸೊ ಕ್ಯಾಸಂದ್ರ ಟು ಹಿರೇಹಳ್ಳಿ ಹೋಗ್ಬೋದು. ಕ್ಲಿಯರ್. ನೆಕ್ಸ್ಟ್ ಹಿರೇಹಳ್ಳಿ ಟು ನೆಲಮಂಗಲ ಹೋಗ್ಬೋದು. ನೆಕ್ಸ್ಟ್ ನೆಲಮಂಗಲ ಟು ಬ್ಯಾಂಗ್ಳೂರು ಹೋಗ್ಬೋದು. ಇನ್ನೂ ಬೇಕಂದ್ರೆ ಸ್ಟಾಪ್ ಕೊಟ್ಕೊಂಡು ಹೋಗ್ಬೋದು. ಸೊ ದಿಸ್ ಈಸ್ ನಾನ್ ಸ್ಟಾಪ್, ದಿಸ್ ಈಸ್ ನಾನಾ ಸ್ಟಾಪ್. ಮೀನ್ಸ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಬಿಗಿನಿಂಗ್ ಪೊಸಿಷನ್ ಎಂಡಿಂಗ್ ಪೊಸಿಷನ್ ತುಮಕೂರು ಬ್ಯಾಂಗ್ಳೂರು. ಇಯರ್ ಬಿಗಿನಿಂಗ್ ಪೊಸಿಷನ್ ತುಮಕೂರು, ಎಂಡಿಂಗ್ ಫೈನಲ್ ಪೊಸಿಷನ್ ಬೆಂಗಳೂರು. ಇದು ತುಮಕೂರು ಟು ಬೆಂಗಳೂರನ್ನ ನಾವು ಈಗೂ ಜರ್ನಿ ಮಾಡಬಹುದು. ದಟ್ ಈಸ್ ಸ್ಪ್ಲಿಟ್ ಆಗುತ್ತೆ. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ ಎ ಸಿಂಗಲ್ ಇಂಟಿಗ್ರಲ್ ಈ ಸ್ಪ್ಲಿಟ್ ಇಂಟು ಮೋರ್ ದ್ಯಾನ್ ಒನ್. ದಿಸ್ ಈಸ್ ದ ಪ್ರಾಪರ್ಟಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫಸ್ಟ್ ಪ್ರಾಪರ್ಟಿ ಎ ಟು ಬಿ ರಿವರ್ಸ್ ಮೈನಸ್ ಬಿ ಟು ಎ. ಸೆಕೆಂಡ್ ಪ್ರಾಪರ್ಟಿ ಎ ಟು ಬಿ ಈಕ್ವಲ್ಸ್ ಎ ಟು ಸಿ ಪ್ಲಸ್ ಸಿ ಟು ಬಿ ಮೀನ್ಸ್ ಸಿಂಗಲ್ ಇಂಟಿಗ್ರಲ್ ಕನ್ವರ್ಟೆಡ್ ಇಂಟು ಮೋರ್ ದ್ಯಾನ್ ಒನ್ ಇಂಟಿಗ್ರಲ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ A to B become minus B to A. Second one, non-stop equals non-stop. Okay. LHS as usual. LHS equals A to B f of x dx. Apply integration. Capital f of x varies from A to B. Upper f of B minus f of A. That is LHS. Call it as equation 1. Next take RHS part. The RHS part is RHS A to C f of x dx plus second integral C to B f of x dx. This is second integral. Now apply integration. Capital f of x varies from A to C, okay, plus second integral. So integration of f of x, capital f of x varies from C to B. Upper f of C minus f of A plus upper f of B minus f of C. Observe ಮಾಡಿ, plus f of C minus f of C get cancel, remaining first positive f of B minus f of A, that is equals to RHS. So call this equation as 2. Compare 1 and 2. Observe ಮಾಡಿ, ಎರಡೂ ಸೇಮ್ ಇದೆ. f of B minus f of A, f of B minus f of A. So write the conclusion from 1 and 2 LHS equals RHS. So this property is important for examination. So this property is important for examination. Exam ಗೆ ಪ್ರಾಪರ್ಟಿ ಕೊಡ್ತಾರೆ ಪ್ಲಸ್ ಇದರ ಕರೆಸ್ಪಾಂಡಿಂಗ್ ಪ್ರಾಬ್ಲಮ್ ಕೊಡ್ತಾರೆ.